ಬಿಬಿಎಂಪಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈಗ ಜಿಬಿಎ ಆಗಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಗ್ರೇಟರ್ ಬೆಂಗಳೂರು ಆಗಿದೆ. ಆಡಳಿತ ಯಾವಾಗಿಂದ ಜಾರಿಯಾಗುತ್ತೆ? ನಾಳೆಯಿಂದ. ಜಿಬಿಎ ಅಡಿಯಲ್ಲಿ 5 ಪಾಲಿಕೆಗಳು ಅಸ್ತಿತ್ವಕ್ಕೆ ಬರುತ್ತೆ. ಪಾಲಿಕೆಗಳು ಅನ್ನೋದಕ್ಕಿಂತ ಪ್ರಾಧಿಕಾರ ಅಂತ ಹೇಳಬೇಕಾಗುತ್ತೆ. ಜಿಬಿಎಗೆ ಬಿಬಿಎಂಪಿ ಅಧಿಕಾರಿಗಳು ಮರು ನಿಯೋಜನೆ ಆಗ್ತಾರೆ. ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಲಾಗಿದೆ. ಆ ಪ್ರಸ್ತಾವನೆ ಆಧಾರದಲ್ಲಿ ಮರು ನಿಯೋಜನೆ ಆಗುತ್ತೆ. ಪ್ರತಿ ಪಾಲಿಕೆಗೆ 2 ವಲಯಗಳಂತೆ ಒಟ್ಟು 10 ವಲಯಗಳ ರಚನೆ ಆಗಿದೆ. ಪ್ರತಿ ಪಾಲಿಕೆಗಳಿಗೆ ವಿಧಾನಸಭಾ ಕ್ಷೇತ್ರಗಳ ಹಂಚಿಕೆಯಾಗಿದೆ. ಒಂದೇ ವಿಧಾನಸಭಾ ಕ್ಷೇತ್ರದ ವಾರ್ಡ್ಗಳು ಬೇರೆ ಬೇರೆ ಪಾಲಿಕೆ ವ್ಯಾಪ್ತಿಗೆ ಬರುತ್ತೆ. ಹೌದು, ಒಂದೇ ವಿಧಾನಸಭಾ ಕ್ಷೇತ್ರದ ಹೇಗೆ ಅಂತ ಹೇಳಿದ್ರೆ ಒಂದು ಬಾರಿ ನೋಡ್ಬಿಡೋಣ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂತ ಹೇಳಿ. ಜಿಬಿಎ ಮುಖ್ಯ ಆಯುಕ್ತರ ಹುದ್ದೆ ಮಹೇಶ್ವರ ರಾವ್ ನೇಮಕ ಆಗಿದ್ದಾರೆ. 4 ವಿಶೇಷ ಆಯುಕ್ತರ ಹುದ್ದೆಗಳಿಗೆ IAS ಅಧಿಕಾರಿಗಳು ನೇಮಕ ಆಗಿದ್ದಾರೆ. BMTF ಹುದ್ದೆಗೆ ADGP ಶ್ರೇಣಿಯ IPS ಅಧಿಕಾರಿ, ಇನ್ನು BMTF SP ಹುದ್ದೆಗೆ IPS ಶ್ರೇಣಿಯ ಅಧಿಕಾರಿ, ಇನ್ನು ಪೊಲೀಸ್ ಅಧೀಕ್ಷಕ ಹುದ್ದೆಗೆ KPS ಅಧಿಕಾರಿ, ಹೀಗೆ ಸಹಾಯಕ ಆಯುಕ್ತರ ಶ್ರೇಣಿಗೆ ಹಿರಿಯ ಶ್ರೇಣಿಯ KS ಅಧಿಕಾರಿ, ಹೀಗೆ ನೇಮಕ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಗಣೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಗಣೇಶ್, ಬಿಬಿಎಂಪಿಗೆ ಗುಡ್ ಬೈ ಹೇಳಾಯಿತು, ಈಗ GBA ಅಸ್ತಿತ್ವಕ್ಕೆ ಬರ್ತಾ ಇದೆ, ಹೇಗೆಲ್ಲ ಸ್ಟ್ರಕ್ಚರ್ ಇರುತ್ತೆ, ಜೊತೆಗೆ ನಾಳೆಯಿಂದಲೇ ಆರಂಭ ಅಂತ ಹೇಳಿದ್ರೆ ಇಲ್ಲಿ ರಾಜಕೀಯ ಲೆಕ್ಕಾಚಾರಗಳು ಕೂಡ ಆರಂಭ ಆಗಿದ್ದಾವೆ ಅಂತಲೇ ಅರ್ಥ ಅಲ್ವಾ? ಖಂಡಿತವಾಗಲೂ ದಶರಥ್, ಮೂಲಗಳ ಪ್ರಕಾರ ಇವತ್ತು ಸಂಜೆ 8 ಗಂಟೆ ಒಳಗಡೆ ಸರ್ಕಾರದಿಂದ ಅಧಿಕೃತ ಆದೇಶ ಹೊರಬರುವಂಥದ್ದು. ನಾಳೆಯಿಂದ BBMP ಇನ್ನು ನೆನಪು ಮಾತ್ರ, ಇನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಾಳೆಯಿಂದ ಅಸ್ತಿತ್ವಕ್ಕೆ ಬರುತ್ತೆ. ಆ ಹಿನ್ನೆಲೆಯಲ್ಲಿ ತಾವು ಹೇಳಿದಾಗೆ 15 IAS ಆಫೀಸರ್ಸ್ಗಳಿರ್ತಾರೆ, 2 IPS ಆಫೀಸರ್ಸ್ಗಳು, ಅಂದರೆ ADGP ಶ್ರೇಣಿಯ BMTF ಸಂಬಂಧಪಟ್ಟಂಥ ಒಂದು ಶ್ರೇಣಿಯ IPS ಅಧಿಕಾರಿಗಳು ಇರ್ತಾರೆ. ಮುಖ್ಯವಾಗಿ ಇಲ್ಲಿ 5 ಪಾಲಿಕೆಗಳಾಗಿ ಈಗ ವಿಂಗಡಣೆ ಆಗಿರುವಂಥದ್ದು. ಬೆಂಗಳೂರು ಕೇಂದ್ರ, ಹಾಗೆಯೇ ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಪೂರ್ವ ಹಾಗೂ ಬೆಂಗಳೂರು ಪಶ್ಚಿಮ ಪಾಲಿಕೆಗಳಾಗಿ ಈಗ ವರ್ಗಾವಣೆ ಆಗುವಂಥದ್ದು. ಅದಕ್ಕೆ ಪಾಲಿಕೆ ಸಂಬಂಧಪಟ್ಟಂತೆ ಆಯಾ ಪಾಲಿಕೆಗಳಿಗೆ, ಅಂತಂದರೆ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಏನಿರ್ತದೆ ಅದಕ್ಕೆ ಮೇಯರ್ ಇರ್ತಾರೆ, ಕಮಿಷನರ್ ಇರ್ತಾರೆ, ಹಾಗೆಯೇ ವಲಯ ಅಧಿಕಾರಿಗಳು ನೇಮಕ ಆಗ್ತಾರೆ. ಅದೆಲ್ಲವೂ ಕೂಡ ವರ್ಗೀಕರಣ ವಿಂಗಡಣೆ ಏನು ಕೆಲವೇ ಗಂಟೆಗಳಲ್ಲಿ ಸರ್ಕಾರದಿಂದ ಆಗುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂಥ ಅಧಿಕೃತ ಆದೇಶ ಕೂಡ ಇವತ್ತು ಹೊರಬರುತ್ತೆ ಅನ್ನುವಂತಹ ಮಾಹಿತಿ ಇರುವಂಥದ್ದು. ಆದರೆ ಒಂದು ಗಡಿಯನ್ನು, ಅಂತಂದರೆ ವಿಧಾನಸಭಾ ಕ್ಷೇತ್ರಗಳು, ಒಂದು ಬೆಂಗಳೂರು ಕೇಂದ್ರ ಹಾಗೂ ಬೆಂಗಳೂರು ಉತ್ತರ, ದಕ್ಷಿಣ ಹಾಗೂ ಪಶ್ಚಿಮ ಪೂರ್ವಕ್ಕೇನು ಇದ್ದಂತಹ ವಿಧಾನಸಭಾ ಕ್ಷೇತ್ರಗಳ ವಿಂಗಡಣೆಯಲ್ಲಿ ಒಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ 2 ವಲಯಗಳಾಗಿ ವರ್ಗೀಕರಣವನ್ನು ಮಾಡಲಾಗಿರುವಂಥದ್ದು. ಈಗಾಗಲೇ ಏನು ಬೆಂಗಳೂರು ಕೇಂದ್ರದಲ್ಲಿ ಬರುವಂಥ ವಿಧಾನಸಭಾ ಕ್ಷೇತ್ರಕ್ಕೆ ಅದರ ಅಡಿಯಲ್ಲಿ ಬರುವಂತಹ ವಾರ್ಡ್ಗಳೇನಿರ್ತವೆ ಅದಕ್ಕೆ ವಲಯ 1, ವಲಯ 2 ಅನ್ನುವಂಥದ್ದನ್ನು ಈಗ ಕನ್ಸಿಡರ್ ಮಾಡಿರುವಂಥದ್ದು. ಹಾಗಾಗಿ ಸರಿಸುಮಾರು 225 ವಾರ್ಡ್ಗಳೇ ಹಿಂದೆ ಇತ್ತು, ಅದು ಹೋಗಿ ಈಗ ಅದಕ್ಕಿಂತ 2 ಪಟ್ಟು, ಅಂದರೆ 380ರಿಂದ 400ವರೆಗೂ ವಾರ್ಡ್ಗಳು ಈಗ ವಿಂಗಡಣೆ ಆಗುವಂಥದ್ದು. ಒಟ್ಟಾರೆ ಏನಂತಂದರೆ ಸಂಪೂರ್ಣವಾಗಿ ಬೆಂಗಳೂರಿನ ಆಡಳಿತದ ವೈಖರಿ, ಆಡಳಿತದ ಕಾರ್ಯನಿರ್ವಹಣೆ ಸಂಪೂರ್ಣವಾಗಿ ನಾಳೆಯಿಂದ ಬದಲಾಗೋದಂತೂ ಕೂಡ ನಿಶ್ಚಯ ಇರುವಂಥದ್ದು. ದಶರಥ್, ಥ್ಯಾಂಕ್ ಯು ಗಣೇಶ್ ನಿಮ್ಮೆಲ್ಲ ಮಾಹಿತಿಗೆ.